ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಇನ್ಸ್ಟೆಂಟಾಗಿ ಅವಲಕ್ಕಿಯಿಂದ ಸಾಫ್ಟಾಗಿರೋವಂಥ ಇಡ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೂ ಸಹ ಈಸಿಯಾಗಿ ಈ ಇಡ್ಲಿನ ಮಾಡ್ಕೊಂಡು ತಿನ್ಬೋದು. ತುಂಬಾ ಸೂಪರಾಗಿರುತ್ತೆ, ತಿನ್ನೋದಕ್ಕೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುತ್ತೆ. ಆ ಥರ ಇಡ್ಲಿ ನಾನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಮಾಡೋದಕ್ಕೆ ಮುಂಚೆ ಈ ಥರ ಮೆಜರ್ಮೆಂಟ್ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ಇಡ್ಲಿ ರವೆ, ಇದನ್ನು ನೀರಲ್ಲಿ ಒಂದು 2 ಸರಿ ತೊಳೆದು ನಾನು ನೀರು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ. ಒಂದು 15 ನಿಮಿಷವರೆಗೂ ನೆನೆಯಬೇಕು. ಇದು ನೆನೆಯೋ ಟೈಮ್ಗೆ ಇನ್ನೊಂದು ಪ್ರಾಸೆಸ್ ಮಾಡಬೇಕು. ಸೊ ಆ ಕಡೆ ರವೆನ ತೊಳೆದು ನೆನೆಯೋಕೆ ಇಟ್ಟಿದ ತಕ್ಷಣವೇ ಈ ಪ್ರಾಸೆಸ್ ಮಾಡಿ. ಇಲ್ಲಿ ನೋಡಿ, ಅದೇ ಕಪ್ ಅಳತೆನಲ್ಲಿ 1 ಕಪ್ ಆಗೋಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಆದರೂ ಪರವಾಗಿಲ್ಲ, ತೆಳು ಅವಲಕ್ಕಿ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಈಗ ಅವಲಕ್ಕಿನ ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಬಿಡ್ತೀನಿ. ಇದು ನೋಡೋದಕ್ಕೆ ಸ್ವಲ್ಪ ಚಿರೋಟಿ ರವೆ ಥರ ಇರುತ್ತೆ, ನುಣ್ಣಿಗೆ ಪೌಡ್ರ್ ಥರ ಆಗೋದಿಲ್ಲ, ಸ್ವಲ್ಪ ರವೆ ಥರನೇ ಆಗುತ್ತೆ. ಈಗ ಇದನ್ನು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಎಲ್ಲ ಅಳತೆ ತೊಗೊಂಡು ಅದೇ ಕಪ್ ಅಳತೆನಲ್ಲಿ 1 ಕಪ್ ಆಗೋಷ್ಟು ಮೊಸರು ತೊಗೊತಾ ಇದ್ದೀನಿ. ಇಡ್ಲಿಗೆ ಮೊಸರು ಹಾಕಿದಷ್ಟು ನಿಮಗೆ ಸಾಫ್ಟಾಗಿ ಬರುತ್ತೆ. ಇವಾಗ ನಾವು ಇದನ್ನು ಮಿಕ್ಸಿಯಲ್ಲಿ ರುಬ್ಬಿ ರಾತ್ರಿ ಎಲ್ಲ ನೆನೆ ಹಾಕಿ ಹುಳಿ ಬರೋ ಅವಶ್ಯಕತೆನಲ್ಲ. ಇನ್ಸ್ಟೆಂಟ್ ಇದು ಒಂದು 15ರಿಂದ 20 ನಿಮಿಷದಲ್ಲೇ ಮಾಡ್ಕೊಬೋದು. ಈಗ 1 ಕಪ್ ಮೊಸರು ಹಾಕಿದ ಮೇಲೆ 1 ಕಪ್ ನೀರು ಹಾಕಿ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕೆಲವರು ಅವಲಕ್ಕಿನ ನೆನೆಸ್ಬಿಟ್ಟು ಆನಂತರ ಮಿಕ್ಸಿನಲ್ಲಿ ರುಬ್ಬಿ ಮಾಡ್ತಾರೆ. ಈ ಥರ ಮಾಡಿದ್ರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಆ ಕಡೆ ರವೆನೂ ನೆನೀತಾ ಇರುತ್ತೆ, ಈ ಕಡೆ ಅವಲಕ್ಕಿನೂ ನೆಂದಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಒಟ್ಟು 15 ನಿಮಿಷ ಆಗಿದೆ. ಸೊ 15 ನಿಮಿಷದಲ್ಲಿ ಅವಲಕ್ಕಿ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ನೀರು ಮೊಸರನ್ನೆಲ್ಲ ಹೀರ್ಕೊಂಡು ಗಟ್ಟಿಯಾಗಿದೆ ಅಂತ. ಇವಾಗ ಬಂದ್ಬಿಟ್ಟು ಇಡ್ಲಿ ರವೆ. ಸೊ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ಇಡ್ಲಿ ರವೆನ ಚೆನ್ನಾಗಿ ನೀರು ಇಲ್ದಿರಂಗೆ ಹಿಂಡ್ಬಿಟ್ಟು ಇದರ ಅವಲಕ್ಕಿ ಇರುವಂಥ ಬೌಲ್ಗೆ ಹಾಕ್ಕೊಳ್ಳಿ. ಸೊ ಇದನ್ನು ಫಾಲೋ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ನೀರು ಹಾಕೋಕ್ಕೆ ಹೋಗ್ಬಾರ್ದು ಇದು. ಸೊ ರವೆಯಲ್ಲೇ ನೆಂದಿರೋವಂಥ ನೀರು ಹಾಕೋಕ್ಕೆ ಹೋದರೆ ನಿಮಗೆ ಇಡ್ಲಿ ನೀರು ಬಿಟ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಕೊಂಡು ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸುಮಾರು 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದಕ್ಕೆ 1 ಕಪ್ ಆಗೋಷ್ಟು ನೀರು ಬೇಕಾಗುತ್ತೆ, ಆದರೆ ಅಷ್ಟು ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಮಗೆ ಇಡ್ಲಿ ಹಿಟ್ಟು ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ. ಇದನ್ನು ಕೂಡ ನೀವು ಟಿಪ್ಸಾಗಿ ಫಾಲೋ ಮಾಡಿ. ಏಕ್ದಮ್ ನೀವು ಒಂದೇ ಸರಿ 1 ಕಪ್ ನೀರು ಹಾಕೋಕ್ಕೆ ಹೋದರೆ ನಿಮಗೆ ಹಿಟ್ಟು ಅನ್ನೋದು ತೆಳು ಬಂದ್ಬಿಡುತ್ತೆ, ಮತ್ತು ಇಡ್ಲಿ ನಿಮಗೆ ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿಕೊಂಡು ನಮಗೆ ಇದೊಂದು ಸ್ವಲ್ಪ ಗಟ್ಟಿ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ. ನೋಡಿ, ನಾರ್ಮಲ್ ನಾವು ಅಕ್ಕಿನಲ್ಲಿ ರುಬ್ತಿರಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಮತ್ತು ಇದಕ್ಕೆ ನಾನು 1 ಟೀ ಸ್ಪೂನ್ ಆಗೋಷ್ಟು ಈನೋ ಸಾಲ್ಟ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಹಾಕಿದ್ರೆ ನಿಮ್ಗೆ ಇನ್ನೂ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಮತ್ತು ಇದೊಂದು ಆಪ್ಷನ್ ಅಂತಲೇ ಹೇಳ್ಬೋದು. ಬೇಕಂದರೆ ಮನೇಲಿರುವಂಥ ಸೋಡಾನು ಯೂಸ್ ಮಾಡ್ಕೋಬೋದು. ಸೊ ಹಾಕದೇನೂ ಮಾಡ್ಕೊಬೋದು. ಅದೊಂಥರ ನಿಮಗೆ ಟಿಪ್ಸ್ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಸಾಫ್ಟಾಗಿ ಬರುತ್ತೆ ಇಡ್ಲಿ, ಚೆನ್ನಾಗಿ ಫ್ಲಫಿಯಾಗಿರುತ್ತೆ ತಿನ್ನೋದಕ್ಕೆ, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈನೋ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸುಮಾರು ಈ ಇಡ್ಲಿ ಹಿಟ್ಟಿಂದ ಒಂದು 20 ಇಡ್ಲಿ ಬರುತ್ತೆ. ಸೊ ನಾನು ಟ್ರೈ ಮಾಡಿದೆ, 20 ಇಡ್ಲಿ ಕರೆಕ್ಟಾಗಿ ಬಂತು. ಈಗ ನಾನು ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಎಣ್ಣೆ ಹಚ್ಬಿಟ್ಟು ಇದಕ್ಕೆ ನೋಡಿ, ನಾನು ಮಾಡಿದ ತಪ್ಪೇನಂದರೆ ಹಿಟ್ಟು ಜಾಸ್ತಿ ಹಾಕಿದ್ದೀನಿ. ನೀವು ಮಾಡೋವಾಗ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಇಡ್ಲಿ ಪೂರ್ತಿ ಇದು ಅರಳ್ಕೊಳ್ಳುತ್ತೆ, ಅಂದರೆ ಸೈಜು ಡಬಲ್ ಆಗುತ್ತೆ. ಸೊ ನಾನು ಪ್ಲೇಟ್ ಎಷ್ಟಿದೆ ಅಷ್ಟು ಹಾಕ್ಬಿಟ್ಟಿದ್ದೀನಿ. ನೀವು ಒಂದು 3/4 ಭಾಗದಷ್ಟು ಹಾಕ್ಕೊಳ್ಳಿ, ಯಾಕಂದರೆ ನಿಮಗೆ ತೋರಿಸ್ತೀನಿ, ನಾನು ಬೆಂದ ಮೇಲೆ ತೋರಿಸ್ತೀನಿ. ಇವಾಗ 2 ಪ್ಲೇಟಲ್ಲಿ ಹಾಕಿಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ 3 ಪ್ಲೇಟ್ ಇದ್ದರೆ ಕರೆಕ್ಟಾಗಿ ಸೊ 3 ಪ್ಲೇಟಲ್ಲಿ ನೀವು ಒಂದು 2 ಸರಿ ಬೇಯಿಸ್ಕೊಬೋದು. ನಾನು ಇದನ್ನು 3 ಸರಿ ಮಾಡ್ದಂಗೆ ಆಯಿತು ನನಗೆ. ಸೊ ಇವಾಗ ಒಂದ್ರ ಮೇಲೆ ಒಂದು ಇಟ್ಟು ಜೋಡಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷವರೆಗೂ ಬೇಯಿಸ್ಕೊಳ್ಳೋಣ. ನೆನಪಿರಲಿ ನಿಮಗೆ. ಸೊ ಮುಚ್ಚಳ ಮುಚ್ಚಿದ ಮೇಲೆ ಒಂದು 10 ನಿಮಿಷ ಬಿಡಬೇಕು. ಆನಂತರ ಇದನ್ನು ಓಪನ್ ಮಾಡಿ ನೋಡೋಣ. 10 ನಿಮಿಷ ಆದಮೇಲೆ ಇಡ್ಲಿ ರೆಡಿಯಾಗಿದೆ. ಸೊ ನಾನು ಹೇಳಿದ್ನಲ್ಲ, ಸೊ ಇದೇ ನಾನು ಮಿಸ್ಟೇಕ್ ಮಾಡಿದ್ದು. ಹಿಟ್ಟನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, ಚಾಕುವಿಂದ ನಾನು ಈ ಥರ ಪ್ರೆಸ್ ಮಾಡಿ ನೋಡಿದೆ, ಯಾವುದೇ ರೀತಿ ಅಂಟು ಬಂದಿಲ್ಲ, ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಇದು ನೋಡೋದಕ್ಕೆ ಎಷ್ಟು ಸಾಫ್ಟಾಗಿದೆ, ತಿನ್ನೋದಕ್ಕೂ ಅಷ್ಟೇ ಸಾಫ್ಟಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಲೇಬೇಕು. ಸೊ ಇಷ್ಟಪಡ್ತೀರಾ. ಇದೊಂದು ಇನ್ಸ್ಟೆಂಟ್ ಇಡ್ಲಿ ರೆಸಿಪಿ ಅವಲಕ್ಕಿದು. ಸೊ ನೋಡಿ, ಹಿಟ್ಟು ಜಾಸ್ತಿ ಆದರೆ ಈ ಥರ ಪ್ಲೇಟ್ ಫುಲ್ಲು ಅರಳ್ಕೊಳ್ಳುತ್ತೆ. ಸೊ ಇದಕ್ಕೆ ಇಡ್ಲಿಗೆ ಬೇಕಾಗಿರೋಂಥ ಎಲ್ಲ ಥರ ಚಟ್ನಿ, ಸಾಂಬಾರು, ಕುರ್ಮಾ ರೆಸಿಪಿಗಳು ನನ್ನ ಚಾನಲಲ್ಲಿದೆ, ನೀವು ನೋಡಿಲ್ಲ ಅಂದರೆ ನೋಡಿ. ಇದನ್ನು ನಾನು 3 ಬ್ಯಾಚಾಗಿ ಬೇಯಿಸ್ಕೊಂಡಿದ್ದೀನಿ. ಕರೆಕ್ಟಾಗಿ 20 ಇಡ್ಲಿ ಆಯಿತು ನನಗೆ. ನೀವು ಈ ಥರ ಅವಲಕ್ಕಿಯಿಂದ ಇಡ್ಲಿ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇವಾಗ ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋರು ತಕ್ಷಣಕ್ಕೆ ಇಡ್ಲಿ ಬೇಕಂತ ಕೇಳ್ತಾರೆ, ಆವಾಗ ನಿಮಗೆ ಟೈಮ್ ಇರೋದಿಲ್ಲ. ಸೊ ಬೆಳಗಿನ ಜಾವ ಒಂದು ಅರ್ಧ ಗಂಟೆಯಲ್ಲಿ ಇಡ್ಲಿನ ಮುಗಿಸ್ಕೋಬೋದು, ಯಾವುದೇ ರೀತಿ ಹಿಟ್ಟು ರುಬ್ಬೋ ಅವಶ್ಯಕತೆಯೂ ಇರೋದಿಲ್ಲ.
ಅಂಗಡಿಯಿಂದ ತಂದಿರೋಂಥ ಇಡ್ಲಿ ಹಿಟ್ಟಲ್ಲೂ ಮಾಡೋದಕ್ಕೆ ನಿಮಗೆ ಟೈಮ್ ಸಾಕಾಗೋದಿಲ್ಲ ಅಂದರೆ ಈ ಥರ ರೆಸಿಪಿನೂ ಮಾಡ್ಕೊಬೋದು. ಸೊ ಈ ಸಾಂಬಾರು ರೆಸಿಪಿ, ಚಟ್ನಿ ರೆಸಿಪಿ ಎಲ್ಲ ನಾನು ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ತಿನ್ನೋದಕ್ಕೆ ಬಿಸಿ ಬಿಸಿ ಇರೋವಾಗ ಸಾಫ್ಟಾಗಿ ಬೆಣ್ಣೆ ಥರನೇ ಕರಗುತ್ತೆ, ಬಾಯಲ್ಲಿಟ್ಟರೆ ಅಷ್ಟು ಚೆನ್ನಾಗಿರುತ್ತೆ. ಈಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.